2023 ವರ್ಷವನ್ನ ಯಶಸ್ವಿಯಾಗಿ ಮುಗಿಸಿ ಈಗ 2024ರ ವರ್ಷಕ್ಕೆ ಹೊಸ ಆಸೆಗಳೊಂದಿಗೆ ಹೊಸ ಹುರುಪಿನೊಂದಿಗೆ ಹೊಸ ಕನಸುಗಳೊಂದಿಗೆ ನಮ್ಮ ಹೆಜ್ಜೆಯನ್ನ ಹಿಡೋದಕ್ಕೆ ಈಗಾಗಲೇ ನಾವು ತುದಿಗಾಲಲ್ಲಿ ನಿಂತು ಎಂಟ್ರಿಯನ್ನ ಕೊಡ್ತಿದ್ದೀವಿ. ಆದರೆ 2023ರಲ್ಲಿ ನೀವೆಲ್ಲ ಏನನ್ನ ಅಂದ್ಕೊಂಡಿದ್ರೋ ಅದು ಈಡೇರಿದೆಯಾ ಅಥವಾ 2024ರಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಈಡೇರುತ್ತಾ? ಅದರಲ್ಲೂ ಪ್ರಮುಖವಾಗಿ 2023ರಲ್ಲಿ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ 2024ರ ವರ್ಷದಲ್ಲಿ ಅದೆಲ್ಲವೂ ಕೂಡ ಬದಲಾಗತ್ತಾ? ಹೊಸ ಆಸೆಗಳು ಚಿಗುರೊಡೆಯುತ್ತಾ? ಅಥವಾ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ 2024ರ ವರ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವರೇ ನಮ್ಮ ಶ್ರೀಮತ್ ಜಗದ್ಗುರು ಆನೆಗುಂದಿ ಮಠ ಕಾಳಹಸ್ತೇಂದ್ರ ಸರಸ್ವತಿ ಪೀಠದ ಆಸ್ಥಾನ ಜ್ಯೋತಿಷ್ಯರು, ಮುಂಬೈ ಅಂಧೇರಿಯಲ್ಲಿರುವ ಮಹಾಕಾಳಿ ದೇವಸ್ಥಾನದ ಧರ್ಮಾಧಿಕಾರಿಗಳು, ಜ್ಯೋತಿಷಿ, ದೇವಾಲಯದ ವಾಸ್ತುಶಿಲ್ಪಿ ಗುರೂಜಿ ಉಮೇಶ್ ಆಚಾರ್ಯರವರು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳಿಗೆ, ಸ್ನೇಹಿತರಿಗೆ, ಸಹೋದರ ಸಹೋದರಿಯರಿಗೆ, ವೀಕ್ಷಕ ಪ್ರೇಕ್ಷಕರೆಲ್ಲರಿಗೂ ನ್ಯೂಸ್ 18 ಕನ್ನಡದ ಪರವಾಗಿ ಗುರೂಜಿ ಉಮೇಶ್ ಆಚಾರ್ಯ ಮಾಡುವ ಪ್ರಥಮವಾಗಿ ನಮಸ್ಕಾರಗಳು. ಗುರೂಜಿಯವರೇ, ಮೊದಲಿಗೆ ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಅಂತ ಇದಕ್ಕೆ ಹೇಳಬೇಕಾಗುತ್ತೆ. ಹೌದು, ಕೂಡ ಆಂಗ್ಲ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡ್ತಿದ್ದೀರಾ ಅನ್ನೋಂಗಾಯ್ತು. ಹೌದು, ಯಾಕೆಂತ ಹೇಳಿದರೆ ಈಗ ಈ ಜನವರಿ 1ನೇ ತಾರೀಕು ಅಂತ ಹೇಳುವ ಸಂಭ್ರಮ ಆಚರಣೆಯ ದಿನ ಅಂತ ಹೇಳಿದಿರಿ. ಈ ತಾವು ಹೇಳಿದಾಗೆ 23ರಲ್ಲಿ ಹಾಗಾಗಿದೆ, ಇನ್ನು 24ರಲ್ಲಿ ಹೇಗಾಗಬಹುದು? ಮನುಷ್ಯನಿಗೆ ಪ್ರತಿದಿನವೂ ಇದೊಂದು ಕುತೂಹಲ ಪ್ರತಿ ವ್ಯಕ್ತಿಯಲ್ಲಿರುವಂಥದ್ದೇ. ಹಾಗಾಗಿ ವರ್ಷದ ಬಗ್ಗೆ ತಿಳಿಸುವುದಾದರೆ ನಮ್ಮ ಹಿಂದೂ ಮತ್ತು ಈ ಸನಾತನ ಧರ್ಮದ ಈ ಒಂದು ಸಿದ್ಧಾಂತದ ಪಂಚಾಂಗಗಳ ಬಗ್ಗೆ ಗಮನ ಹರಿಸುವ ಫಲಗಳನ್ನು ಬೇರೆ ರೀತಿಯಾಗಿ ನ್ಯೂ ಇಯರ್ ಜನವರಿ ಅಂತ ಹೇಳುವ ಒಂದು ನಿಯಮವನ್ನು ನಾವು ಇದು ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಎಲ್ಲರೂ ಪಾಲಿಸುವಂತಹ ವಿಶೇಷವಾದ ಈ ಒಂದೇ ಪಂಚಾಂಗ. ಅಂದರೆ ನಾವು ಜನವರಿ, ಅದೇ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂತ ಏನು ಹೇಳ್ತೇವೋ ಇದು ಇಂಗ್ಲೀಷಿನ ಆಂಗ್ಲ ವಿಭಾಗದಲ್ಲಿ ನಮಗೆ ಪ್ರಾಪ್ತವಾದಂತಹ ಒಂದು ಪಂಚಾಂಗ ಅಥವಾ ಒಂದು ಹೊಸ ವರ್ಷಕ್ಕೆ ಪ್ರಾರಂಭಗೊಳಿಸುವಂತಹ ವಿಧಾನ. ಓಕೆ ಗುರೂಜಿ ಅವರೇ, ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ 2024 ಎಷ್ಟು ಉತ್ಸುಕರಾಗಿದ್ದೀರಾ ಈ ವರ್ಷಕ್ಕೆ ಕಾಲಿಡೋದಕ್ಕೆ ಅಂತ ಹೇಳಿ. ಸೊ ನನ್ನ ಮೊದಲ ಪ್ರಶ್ನೆ, ಇವಾಗ ನಾವು ಪಂಚಾಂಗದ ಪ್ರಕಾರ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಬಟ್ ಈ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಈಗ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ಇವಾಗ ಸೋಮವಾರ ಹೊಸ ವರ್ಷ ಬರ್ತಾ ಇರೋದ್ರಿಂದ ಎಷ್ಟೆಲ್ಲ ವಿಶೇಷತೆಗಳಿಂದ ಒಳಗೊಂಡಿದೆ ಈ ವರ್ಷ? ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕು ಏನು ಅಂತ ಹೇಳಿದರೆ, ಈ ಆಂಗ್ಲ ಅಂತ ಹೇಳುವುದು ಎಲ್ಲರಿಗೂ ಒಂದು ಪ್ರಶ್ನಾರ್ಥಕವಾದ ಇದೆ. ಈ ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲ ಇದನ್ನೆಲ್ಲ ನಮ್ಮ ಹಿಂದೂ ತತ್ವದಲ್ಲಿ ಹುಡುಕ್ಲಿಕ್ಕೆ ಆಗದೇ ಇರುವಂತಹ ನಿಯಮಗಳನ್ನು ಹೇಳಿದ್ದಾರೆ. ಅದರಿಂದಲೇ ನಮಗೆ ಪ್ರಾಪ್ತವಾದ ಶಾಸ್ತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂದರೆ ಶಾಸ್ತ್ರದ ಮೂಲವನ್ನು ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೂರ್ಯ ಚಂದ್ರ ಭೂಮಿಯನ್ನು ನೋಡಿದ ಗಳಿಗೆಯಿಂದಲೇ ಅದು ಶಾಸ್ತ್ರವು ಉತ್ಪತ್ತಿ ಆಗಿದೆ ಅಥವಾ ಪಂಚಾಂಗ ಶಾಸ್ತ್ರಗಳು ಪ್ರಾರಂಭಗೊಂಡಿದೆ ಅಂತ ಹೇಳುವ ಒಂದು ತತ್ವ ಇದೆ. ಇನ್ನು ಇಂಗ್ಲೀಷ್ ಸಂಖ್ಯೆ ಹಾಗಲ್ಲ, ಅಥವಾ ಆಂಗ್ಲ ಸಂಖ್ಯೆಯಲ್ಲಿ ಪ್ರಾರಂಭಗೊಳ್ಳುವ ಹೊಸ ವರ್ಷ ಹಾಗೆಲ್ಲ. ಇದಕ್ಕೆ ಒಂದು ಪ್ರಾರಂಭ ಮಾಡಿದಂತಹ ಒಂದು ಸಮಯವನ್ನು ಕಂಡುಹಿಡಲಿಕ್ಕಾಗತ್ತೆ. ಈಗ ನಾವು ಹೇಗೆ ಗಾಂಧಿ ಜಯಂತಿ, ಹೇಗೆ ಬೇರೆ ಬೇರೆ ಒಂದು ಮಹಾನ್ ವ್ಯಕ್ತಿಗಳ ಬಗ್ಗೆ ಜಯಂತಿ ಅಂದರೆ ಜನ್ಮವಾಗುವಿಕೆ, ಹಾಗೆ ನಾವು ಇಂಗ್ಲೀಷ್ ಪ್ರಾರಂಭದ ವರ್ಷ ಜನ್ಮವಾದದ್ದು ಎಲ್ಲಿಂದ ಅಂತ ಒಂದು ನೋಡುವುದಾದರೆ ಕ್ರಿಸ್ತ ಶಕ 1582ರಲ್ಲಿ
ರೋಮ್ ನಗರದಲ್ಲಿ 13ನೇ ಪೋಪ್ ಗ್ರಿಗೋರಿ ಅಂತ ಹೇಳುವ ಒಂದು ಮಹಾನ್ ವ್ಯಕ್ತಿಯು ಈ ಆಂಗ್ಲ ಭಾಷೆಯಲ್ಲಿ ಈ ಪಂಚಾಂಗ ಅಥವಾ ಪಂಚಾಂಗ ಹೇಳಬಾರ್ದು, ಈ ದಿನಾಂಕಗಳನ್ನು ಅಥವಾ ಈ ಜನವರಿ ಫೆಬ್ರವರಿ ಮಾರ್ಚ್ಗಳನ್ನು ಪ್ರಾರಂಭ ಮಾಡಿದ್ದಕ್ಕೆ ಇತಿಹಾಸ ಇದೆ. ಹಾಗೆ ಈ ಇತಿಹಾಸದ ಪ್ರಕಾರವಾಗಿ ನಾವು ಅದನ್ನು ನೋಡಿದರೆ, ನೀವೇನಾದರೂ ನಮ್ಮ ಹತ್ರ ಕೇಳಿದರೆ, ಗುರುಗಳೇ ಏನಾದರೂ ಈ ಪಂಚಾಂಗ ಸೃಷ್ಟಿ ಮಾಡಿದಂಥ ಸಿದ್ಧಾಂತಗಳು ಯಾವಾಗ ಅಂತ ಹೇಳಿದರೆ, ನಾವು ಆಗುವುದೇ ಇಲ್ಲ. ಅದರ ಹಿಂದೆ ಬಹಳಷ್ಟು ಹೋದರೂ ಯುಗಗಳಷ್ಟು ಹೋದರೂ ಸಹ ಇದೆ. ಯಾಕೆಂದರೆ ಈ ರಾಮನ ಕಾಲ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಈ ಯುಗಾಂತರಗಳೇ ನಮ್ಮ ಈ ಪಂಚಾಂಗಕ್ಕೆ ಶಾಸ್ತ್ರಸಿದ್ಧವಾದ ನಿಯಮವನ್ನು ಹೇಳಿದಂತಹ ಎಷ್ಟೋ ಪುರಾಣಗಳಲ್ಲಿ ತಿಳಿದಂತಹ ಸಹಜವಾದ ಮತ್ತು ಸತ್ಯವಾದ ವಿಷಯಗಳಿದೆ ಅಂತ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.